ನಿಮ್ಮ ಗ್ಲೂಟ್ಸಲ್ಲಿ ಅಥವಾ ಹಿಪ್ಪಲ್ಲಿ ಫ್ಯಾಟ್ ಇದೆ. ಇದಕ್ಕೆ ಸೊಲ್ಯೂಷನ್ ಏನು? ನಾನೀಗ ಆನೆಸ್ಟ್ ಆಗಿ ಇಷ್ಟು ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ವಿ ಫೀಮೇಲ್ ಟ್ರಾನ್ಸ್ಫಾರ್ಮೇಷನ್, ಎಲ್ಲರೂ ಓವರ್ ಆಲ್ ಫ್ಯಾಟ್ ಕಮ್ಮಿ ಮಾಡಿದ್ದೀವಿ, ಆಗ ಹಿಪ್ ಫ್ಯಾಟು ಕಮ್ಮಿ ಆಗಿದೆ. ಇದಕ್ಕೆ ಈ ಸೊಲ್ಯೂಷನ್ ಏನು ಅಂತ ನಾನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಫಸ್ಟ್ ಥಿಂಗ್ ನೀವು ವಿಡಿಯೋನ ಎಂತ ತನಕ ನೋಡಬೇಕು. ಸಬ್ಸ್ಕ್ರೈಬ್ ಮಾಡೋದನ್ನ ಇನ್ಫಾರ್ಮೇಟಿವ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೆಟ್ಸ್ ಗೋ. ಟಿಪ್ ನಂಬರ್ 1, ಹಿಪ್ ಫ್ಯಾಟ್ ಗ್ಲೂಟ್ ಫ್ಯಾಟ್ ಎಲ್ಲಿರುತ್ತೆ ನಿಮ್ಗೆ ಗೊತ್ತು, ಎಲ್ಲಿ ಜಾಗದಲ್ಲಿ ಇರುತ್ತೆ ಅಂತ. ಸೊ ಈ ಜಾಗದಲ್ಲಿ ಫ್ಯಾಟ್ ಇದ್ದಾಗ ನೀವು ಸ್ಪೆಸಿಫಿಕ್ ಒಂದೇ ಪಾರ್ಟಿಂದ ಫ್ಯಾಟ್ ಕಮ್ಮಿ ಮಾಡಬೇಕು ಅಂತ ಹೇಳುವಾಗ ಆಗತ್ತಾ ಸ್ನೇಹಿತರೆ? ನಾನು ನಿಜ ವಿಷಯ ಹೇಳ್ತೀನಿ, ದರ್ ಆರ್ ಲಾಟ್ ಆಫ್ ಸ್ಟಡೀಸ್ ದ್ಯಾಟ್ ಈಗ ಸ್ಪಾಟ್ ರಿಡಕ್ಷನ್ ಆಗುತ್ತೆ, ಒಂದೇ ಕಡೆಯಿಂದ ಫ್ಯಾಟ್ ಆಗುತ್ತೆ. ಬಟ್ ನಾವು ಆ ಜಾಸ್ತಿ ಸ್ಟಡಿ ಡೀಪ್ ಹೋಗೋ ಮುಂಚೆ ಆ್ಯಕ್ಚುಲಿ ನಮ್ಮ ಕೈಯಲ್ಲಿ ಏನು ಮಾಡಬೇಕು ಅದನ್ನು ಮಾಡೋಣ, ಓಕೆನಾ? ಸೊ ಫಸ್ಟ್ ನೀವು ಏನು ಮಾಡಬೇಕು ಅಂದರೆ, ನಿಮ್ಮದು ಓವರ್ ಆಲ್ ಡೇಯಲ್ಲಿ ನೀವೇನು ಕನ್ಸ್ಯೂಮ್ ಮಾಡ್ತಿರಲ್ಲ, ಏನು ತಿಂತಿರಲ್ಲ, ಅದಕ್ಕಿಂತ ಜಾಸ್ತಿ ಕ್ಯಾಲರೀಸ್ನ ಬರ್ನ್ ಮಾಡಬೇಕು. ಅದು ಫಸ್ಟ್ ಆ್ಯಕ್ಷನ್. ನೀವು ಏನೇ ಫ್ಯಾಟ್ ಕಮ್ಮಿ ಮಾಡಲಿಕ್ಕಿದ್ರೆ ಸಹ ಅದು ಫಸ್ಟ್ ಆ್ಯಕ್ಷನ್. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಡಯಟಲ್ಲಿ ನೀವು 1800 ಕ್ಯಾಲೋರೀಸ್ ತಿಂತೀರಾ ಅಂತ ಹೇಳಿದರೆ, ಓವರ್ ಆಲ್ ನಿಮ್ಮ ದಿನದಲ್ಲಿ 1800 ಕ್ಯಾಲೋರೀಸ್ಗಿಂತ ಜಾಸ್ತಿ ಬರ್ನ್ ಆಗಬೇಕು. ಆಗಲೇ ಓವರ್ ಆಲ್ ಬಾಡಿ ಫ್ಯಾಟ್ ಕಮ್ಮಿ ಆಗೋದು. ಕ್ಯಾಲರೀಸ್ ಇನ್ ವರ್ಸಸ್ ಕ್ಯಾಲರೀಸ್ ಔಟ್ ಅಂತ ಹೇಳ್ತಾರೆ. ಹೇಗೆ ಮಾಡ್ತೀರಾ? ನೀವು ಈಗ ಜನರಲ್ ಹ್ಯೂಮನ್ ಬೀಯಿಂಗ್ ಆಗಿದ್ದರೆ, ಜನರಲ್ ಮನುಷ್ಯ ಆಗಿದ್ದರೆ ನಿಮಗೊಂದು 1000 ಕ್ಯಾಲರೀಸ್ ಬದುಕಲಿಕ್ಕೆ ಬೇಕು. ಅಂದರೆ ನಿಮ್ಮ ಆರ್ಗನ್ಸ್ ಫಂಕ್ಷನ್ ಆಗಲಿಕ್ಕೆ, ಅವ್ರು ಏನೋ ಆ್ಯಕ್ಟಿವಿಟಿ ಮಾಡಲಿಕ್ಕೆ, ಮತ್ತು ಇನ್ನು ಸ್ವಲ್ಪ ಎನರ್ಜಿಗೆ 500 ಕ್ಯಾಲರೀಸ್ ತಿಂತೀರಾ, 1500 ತಿಂತೀರಾ ಅಂತ ಅಂದ್ಕೊಳ್ಳಿ. 1500 ತಿಂತೀರಾ ಅಂತ ಹೇಳಿದರೆ ನೀವು ಬರ್ನ್ ಮಾಡೋ 1000 ನಿಮಗೆ ಆರ್ಗನ್ ಫಂಕ್ಷನ್ ಮಾಡಲಿಕ್ಕೆ 1000 ಆಯಿತು. ಇನ್ನು 500 ನೀವು ಬೇರೆ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಬರ್ನ್ ಮಾಡ್ತೀರಾ, ನೀವು ನಡೆಯೋದು, ಆ ಕೆಲಸ ಈ ಕೆಲಸ, ಪ್ಲಸ್ ಇನ್ನೊಂದು 300-400 ಕ್ಯಾಲರೀಸ್ ಕಾರ್ಡಿಯೋ ಮಾಡಿ ಬರ್ನ್ ಮಾಡಬೇಕು. ಹೌದು, ಓವರ್ ಆಲ್ ಫ್ಯಾಟ್ ಕಮ್ಮಿ ಆಗಬೇಕು ಅಂದರೆ ನೀವು ಕಾರ್ಡಿಯೋ ಮಾಡುವ, ಆಗಲೇ ಹಿಪ್ ಫ್ಯಾಟ್ ಕಮ್ಮಿ ಆಗುತ್ತೆ. ಸೊ ಕಾರ್ಡಿಯೋ ಮಾಡಿ ದಿನದಲ್ಲಿ 300-400 ಕ್ಯಾಲರೀಸ್. ಐದರ್ ನೀವು ವಾಕಿಂಗ್ ಮಾಡಿ ಕಂಪ್ಲೀಟ್ ಮಾಡಿ, ಸ್ಕಿಪ್ಪಿಂಗ್ ಮಾಡಿ ಟ್ರೆಡ್ಮಿಲಲ್ಲಿ ನಡೀರಿ, 300-400 ಕ್ಯಾಲರೀಸ್ ಟ್ರ್ಯಾಕ್ ಮಾಡಿ ಕಂಪ್ಲೀಟ್ ಆಗಲೇಬೇಕು. ಪಾಯಿಂಟ್ ನಂಬರ್ 1. ಎರಡನೇದು, ನಾನೀಗ ತೋರಿಸ್ತೀನಿ ಕೆಲವು ವರ್ಕೌಟ್, ಅದನ್ನು ಮಾಡಬೇಕು. ಇದರಿಂದ ಏನಾಗುತ್ತೆ, ನಿಮ್ಮ ಗ್ಲೂಟ್ ಮಸಲ್ ಬಿಲ್ಡ್ ಆಗುತ್ತೆ. ಸೊ ನಿಮ್ಮ ಮಸಲ್ ಬಿಲ್ಡ್ ಆದಾಗ ಡಯಟ್ ಮಾಡಿ, ಕ್ಯಾಲರಿ ಡೆಫಿಸಿಟ್ ಮಾಡಿ, ಬರ್ನ್ ಮಾಡಿ ಕಮ್ಮಿ ಮಾಡ್ತೀರಾ. ಗ್ಲೂಟ್ ಶೇಪ್ ಬರಬೇಕು ಅಂದರೆ ನೀವು, ಅಂದರೆ ಮಸಲ್ ಬಿಲ್ಡ್ ಆದರೆ ಶೇಪಲ್ಲಿ ಕಾಣುತ್ತೆ. ಸೊ ಮಸಲ್ ಬಿಲ್ಡ್ ಮಾಡಬೇಕಂದ್ರೆ ನೀವು ಏನು ಮಾಡಬೇಕು ಸ್ನೇಹಿತರೆ? ಮಸಲ್ ಬಿಲ್ಡ್ ಮಾಡಬೇಕಂದ್ರೆ ಈ ಎಕ್ಸಸೈಸ್ ನಾನೀಗ ತೋರಿಸ್ತೀನಿ, ಇದನ್ನು ಮಾಡಿ. ಫಸ್ಟ್ ಎಕ್ಸಸೈಸ್ ನೋಡಿ, ಗ್ಲೂಟ್ ಬ್ರಿಡ್ಜ್ ಇದೆ. ಇದನ್ನು ನೀವು ಫ್ಲೋರಲ್ಲೇ ಮಾಡ್ಬೋದು. ಅದಾದಮೇಲೆ ವೆಯ್ಟ್ಸ್ ಹಾಕ್ಕೊಳ್ಬೋದು. ಎಷ್ಟು ರೆಪ್ಸ್ ಸೆಟ್ಸ್ ಮಾಡೋದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಎರಡನೇ ಎಕ್ಸಸೈಸು ಸಿಂಗಲ್ ಲೆಗ್ಗು ಗ್ಲೂಟ್ ಕಿಕ್ ಬ್ಯಾಕ್ ಮಾಡಿ. ಇದರಿಂದ ಏನಾಗುತ್ತೆ, ಈಗ ಇಂಡಿವಿಜುವಲ್ ಆಗಿ ನೀವು ಗ್ಲೂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಸಲ್ ಬಿಲ್ಡ್ ಮಾಡೋದು ಕಾನ್ಸಂಟ್ರೇಟ್ ಮಾಡೋದು. ಮೂರನೇದು, ನೀವು ಸ್ಕ್ವಾಟ್ ಮಾಡುವಾಗ ದಯವಿಟ್ಟು ಮೇಲೆ ಬಂದಾಗ ಗ್ಲೂಟ್ಸ್ನ ಎಂಗೇಜ್ ಮಾಡಿ. ನೀವು ಮಾಡೋದೇ ಇಲ್ಲ, ಅದೇ ಪ್ರಾಬ್ಲಮ್, ಖಾಲಿ ಕ್ವಾಡ್ಸ್ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂದರೆ ನಿಮ್ಮ ಥೈಸ್ ಮೇಲೆ, ಅರ್ಥ ಇದೆ? ಈ ಮೂರನ್ನ ಮಾಡಿ, ಡೆಫಿನೆಟ್ಲಿ ಮಸಲ್ ಬಿಲ್ಡ್ ಆಗುತ್ತೆ. ಕಂಪ್ಲೀಟ್ ಗ್ಲೂಟ್ಸ್ ವರ್ಕೌಟ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ನೋಡಿ. ಎರಡನೇ ಟಿಪ್ಪು. ಮೂರನೇ ಟಿಪ್ಪು, ಈಗ ಗ್ಲೂಟ್ ಫ್ಯಾಟ್ ಇದೆ ಅಂತ ಹೇಳುವಾಗ ನೀವು ಬರೀ ಲೋವರ್ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆಗಲ್ಲ. ಸೊ ನಿಮ್ಮ ಫಿಸಿಕ್ ಸಿಮೆಟ್ರಿಯಲ್ಲಿ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಗೆ ಬರಬೇಕು ಅಂದರೆ, ಅವರ್ ಗ್ಲಾಸ್ ಫಿಸಿಕ್ ಅಂತ ಹೇಳ್ತಾರೆ. ಈ ಥರ ಫಿಸಿಕ್ ಬರಬೇಕು ಅಂದರೆ ನೀವು ನಿಮ್ಮ ಅಪ್ಪರ್ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಸೊಂಟನ ಕಮ್ಮಿ ಮಾಡಬೇಕು. ನಿಮ್ಮ ಸೊಂಟನ ಅಂದರೆ ನಿಮ್ಮ ಲವ್ ಹ್ಯಾಂಡಲ್ಸ್, ಸೈಡ್ ಫ್ಯಾಟ್ ಇದೆ, ಟೈರ್ ಇರುತ್ತೆ, ಅದನ್ನು ಕಮ್ಮಿ ಮಾಡಿದಾಗ ನಿಮ್ಮದು ಅವರ್ ಗ್ಲಾಸ್ ಥರ ಫಿಸಿಕ್ ಬರುತ್ತೆ, ಆಯಿತಾ? ಮತ್ತು ನೀವು ಗ್ಲೂಟ್ಸ್ ಮಸಲ್ ಬಿಲ್ಡ್ ಮಾಡಿ ಅಪ್ಪರ್ ಬಾಡಿ ಶೋಲ್ಡರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ವಿ ಟೇಪರ್ ಬರುತ್ತೆ. ಸೊ ಇದಕ್ಕೆ ಏನು ಮಾಡೋದು? ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಫಸ್ಟು ನೀವು ಜಾಸ್ತಿ ಒಬ್ಬಿಸಿದ್ರೆ ಓವರ್ ಆಲ್ ಬಾಡಿ ಫ್ಯಾಟ್ ಕಮ್ಮಿ ಮಾಡಿ, ಮತ್ತು ಸ್ಲೋಲಿ ವೇಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ನೀವು ನಡುವಲ್ಲಿದೆ, ಬಾಡಿ ಫ್ಯಾಟ್ ಕಮ್ಮಿ ಮಾಡ್ತಾ ವೇಟ್ ಟ್ರೈನಿಂಗ್ ಮಾಡಿ ಶೇಪಿಗೆ ಬರ್ಬೋದು. ಈಗ ನೋಡಿ, ನಮ್ಮ ಕ್ಲೈಂಟ್ಸ್ನ ಇಲ್ಲ ಹಾಕಿದ್ದೀನಿ, ಹೇಗಿದ್ರು ಹೇಗೆ ಶೇಪಿಗೆ ಬಂದಿದ್ದಾರೆ. ಯಾಕೆ? ಬಿಕಾಸ್ ಅವರ್ ಗೋಲ್ ಈಸ್ ಅಚೀವಿಂಗ್ ಅವರ್ ಗ್ಲಾಸ್ ಬಾಡಿ. ಈ ಥರ ಮಾಡಬೇಕು ಅಂದರೆ ಯಾವ್ಯಾವ ಪ್ರಿನ್ಸಿಪಲ್ ಇವಾಗ ಕಸ್ಟಮೈಸ್ ಮಾಡಿ ನಾವು ಮಾಡ್ತೀವಿ, ಅರ್ಥ ಆಯಿತಾ? ನಿಮಗೂ ಹೇಳಿದ ಪ್ರಕಾರ, ನಿಮಗೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಇದೆ, ಚೆಕ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸ್ನೇಹಿತರೆ, ನೀವು ಗ್ಲೂಟ್ಸಲ್ಲಿ ಫ್ಯಾಟ್ ಇದೆ ಅಂತ ಹೇಳಿಬಿಟ್ಟು ಯಾವುದ್ಯಾವುದೋ ಪ್ರಾಡಕ್ಟ್ ತೊಗೊಂಡು ಸ್ಪೆಸಿಫಿಕ್ ಎಕ್ಸಸೈಸ್ ಮಾಡಿ ಅಲ್ಲಿಂದಲೇ ಫ್ಯಾಟ್ ಹೋಗುತ್ತೆ ಅಂತೇಳಿ ಸುಳ್ಳು. ಇದನ್ನು ಬಿಟ್ಬಿಟ್ಟು ನೀವು ಆದಷ್ಟು ಜಾಸ್ತಿ ನಿಮ್ಮ ಮನೆಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಮೇಲೆ ಇಂಪ್ರೂವ್ ಮಾಡಬೇಕು. ಅಂದರೆ ಕಾರ್ಡಿಯೋ ಬಗ್ಗೆ ಹೇಳಿದೆ ನಾನು, ಗ್ಲೂಟ್ ಎಕ್ಸಸೈಸ್ ಬಗ್ಗೆ ಹೇಳಿದೆ. ಬಟ್ ಲೈಫ್ ಸ್ಟೈಲ್, ಜಿಮ್ ಎಷ್ಟು 1.5 ಗಂಟೆ 2 ಗಂಟೆ ಆಯಿತು, ಉಳಿದಿರೋ 22 ಗಂಟೆ ಏನು ಮಾಡ್ತೀರಾ? ಆ 22 ಗಂಟೆಯಲ್ಲಿ 8 ಗಂಟೆ ಮಲಗ್ತೀರಾ ಅಂತ ಅಂದ್ಕೊಳ್ಳಿ. ಉಳಿದಿರೋದೆಷ್ಟು? 14 ಗಂಟೆ. 14 ಗಂಟೆಯಲ್ಲಿ ಏನು ಮಾಡ್ತೀರಾ ಅದು ಮ್ಯಾಟರ್ ಆಗೋದು. ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಅಂದರೆ ಜನರಲಿ ಮನೆ ಅಡಿಗೆ ಇರ್ಬೋದು, ಅಥವಾ ಓಡಾಟ ಇರ್ಬೋದು, ಆಫೀಸಲ್ಲಿ ಆ ಕಡೆ ನಡೆಯೋದಿರ್ಬೋದು, ಮಕ್ಕಳ ಜೊತೆ ಆಟಾಡಿರ್ಬೋದು. ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು. ನೀವು ಕೂತ್ಕೊಂಡು ಟಿ ವಿ ನೋಡ್ಕೊಂಡಿರೋ ಬದಲು ಸ್ವಲ್ಪ ಫಿಸಿಕಲಿ ಆ್ಯಕ್ಟಿವಿಟಿ. ಸೊ ನಾನು ಹೇಳಿದ 4 ನೀವು ಕರೆಕ್ಟಾಗಿ ಫಾಲೋ ಮಾಡಿ. ಫಸ್ಟ್ ಥಿಂಗ್, ಸ್ಪಾಟ್ ರಿಡಕ್ಷನ್ ಅಟೆನ್ಷನ್ ಮಾಡಿಬಿಟ್ಟು ಓವರ್ ಆಲ್ ಬಾಡಿ ಫ್ಯಾಟ್ ಕಮ್ಮಿ ಮಾಡಿ. ಇದಕ್ಕೆ ನೀವು ಪ್ರಾಪರಾಗಿ ಕಾರ್ಡಿಯೋ ಮಾಡಬೇಕು. ಎರಡನೇದು, ನೀವು ಗ್ಲೂಟ್ ಎಕ್ಸಸೈಸ್ ನಾನು ಏನೇನೇನು ಮಾಡಬೇಕಂತ ಹೇಳಿದೆ, ಇದನ್ನು ಮಾಡಬೇಕು. ಮೂರನೇದು, ನಿಮ್ಮ ಓವರ್ ಆಲ್ ಬಾಡಿನ ವೇಟ್ ಟ್ರೈನಿಂಗ್ ಮಾಡಿ ಅವರ್ ಗ್ಲಾಸ್ ಬಾಡಿನ ಅಚೀವ್ ಮಾಡ್ಕೊಳ್ಬೇಕು. ನಾಲ್ಕನೇದು, 2 ಗಂಟೆ ವರ್ಕೌಟ್ ಬಿಟ್ಟು ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಇದೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಮಾಡಿದಾಗ ಡೆಫಿನೆಟ್ಲಿ ನಿಮ್ಮ ಗ್ಲೂಟ್ ಶೇಪಿಗೆ ಬರುತ್ತೆ ಆ್ಯಂಡ್ ಫ್ಯಾಟು ಕಮ್ಮಿ ಆಗುತ್ತೆ. ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ, ನಾನು ರಿಪ್ಲೈ ಮಾಡಿ ಹೆಲ್ಪ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಂಟಿಲ್ ದೆನ್, ಟೇಕ್ ಕೇರ್.